ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ನಟರಾಜ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ನಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂಜಾರಾಸ್ತು ಮುಲ್ತಾನ್ ಮಟ್ಟಿ ಅಂತ ಫ್ರೆಂಡ್ಸ್. ಇದು ಆರೆಂಜ್ ಫ್ಲೇವರು. ಇದರಲ್ಲಿ ಸಾಕಷ್ಟು ಫ್ಲೇವರ್ಸ್ ಇದೆ. ಪ್ಲೇನ್ ಮುಲ್ತಾನ್ ಮಟ್ಟಿ ಇರುತ್ತೆ, ಮತ್ತು ಪಪಾಯ ಇರುತ್ತೆ, ಮತ್ತು ಸ್ಯಾಂಡಲ್ ಇರುತ್ತೆ ಫ್ರೆಂಡ್ಸ್. ನಾನು ಲಾಸ್ಟ್ ಟೈಮ್ ಏನು ತೊಗೊಂಡಿದ್ದೆ ಅಂತಂದರೆ ಪಪಾಯ ತೊಗೊಂಡಿದ್ದೆ, ಬಟ್ ನನಗದು ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಆರೆಂಜ್ ಫ್ಲೇವರ್ ಈ ಸಲ ತೊಗೊಂಡಿದ್ದೀನಿ. ಇದು ತೊಗೊಂಡು ಆಲ್ರೆಡಿ ಒಂದು 4-5 ಮಂತ್ಸ್ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಕಾಸ್ಟ್ ಬಂದು 50 ರೂಪೀಸ್. ಇದರಲ್ಲಿ 5 ಪ್ಯಾಕೆಟ್ಸ್ ಇರುತ್ತೆ. ಸೊ ನಾವು ಒಂದು ಪ್ಯಾಕೆಟ್ನ ಒಂದು ತಿಂಗಳಲ್ಲಿ ಅಂದರೆ ಒಂದು 2 ಮಂತ್ಸ್ ಆದ್ರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಅಷ್ಟಿರುತ್ತೆ. ಇಲ್ಲಿ ನಾನು ಕೇವಲ ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿನೂ ತೊಗೊಂಡಿಲ್ಲ. ತೊಗೊಂಡಿದ್ದಲ್ಲಿ ನಾನು ಒಂದು 2 ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡಿದ್ದೀನಿ. ಯಾಕೆ ವಾಟರ್ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ನಂದು ಬಂದು ಆಯಿಲ್ ಸ್ಕಿನ್ನು ಫ್ರೆಂಡ್ಸ್. ಸೊ ನನಗೆ ಇದು ಹಾಲು ಹಾಕಿದ್ರೆ ಅಥವಾ ಮೊಸರು ಹಾಕಿದ್ರೆ ನನ್ನ ಸ್ಕಿನ್ನು ಇನ್ನೂ ಆಯಿಲು ಜಾಸ್ತಿ ಬರೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ವಾಟರ್ ಮಿಕ್ಸ್ ಮಾಡಿದ್ದೀನಿ. ನಾನು ರೋಸ್ ವಾಟರ್ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ, ಬಟ್ ರೋಸ್ ವಾಟರ್ ಖಾಲಿಯಾಗಿತ್ತು. ಸೊ ಅದಕ್ಕೆ ಪ್ಲೇನ್ ವಾಟರ್ನೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮದೇ ಅದು ಡ್ರೈ ಸ್ಕಿನ್ ಆಗಿದ್ದರೆ ನೀವು ಹಾಲು ಮೊಸರನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಏನು ಮಾಡಿದ್ದೀನಿ ಕಲಸಿ ನೆಕ್ಸ್ಟು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಮುಂಚೆ ನಾನು ಏನು ಮಾಡಿದ್ದೆ ಅಂತಂದರೆ ಸ್ನಾನ ಮಾಡ್ಕೊಂಬಂದಿದ್ದೆ. ಸೊ ಫೇಸೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಅದಕ್ಕೆ ನಾನಿವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬ್ರಷ್ ಇದೆ ಫ್ರೆಂಡ್ಸ್, ಅದು ಎಲ್ಲೋ ಇಟ್ಟಿದ್ದೀನಿ. ನನ್ನ ಮಗ ಆಲ್ರೆಡಿ ಹಠ ಮಾಡ್ತಾಯಿದ್ದೆ. ಸೊ ಬೇಗ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಫೇಸ್ಗೆ ಅಪ್ಲೈ ಮಾಡಿ ಆಮೇಲೆ ನನ್ನ ಮಗನ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ವಿಡಿಯೋ ನಾನು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನಿಮ್ಗೆ ಆ ಥರ ಅನಿಸ್ತಾಯಿದೆ. ನಾನು ಅಂದರೆ ಸಾಫ್ಟಾಗಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅರ್ಧ ಸ್ಪೂನಲ್ಲೇ ನಾವು ಈ ರೀತಿ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಇದು ನೆಕ್ಕೆಲ್ಲ ಅಪ್ಲೈ ಮಾಡಿಲ್ಲ, ನೀವು ಬೇಕಾದರೆ ಅಪ್ಲೈ ಮಾಡ್ಕೊಬೋದು. ನನಗೆ ಜಾಸ್ತಿ ಸ್ವೆಟ್ ಆಗುತ್ತೆ ಇಲ್ಲೆಲ್ಲ, ನೆಕ್ಸ್ಟು ನೆಕ್ಕೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಫೇಸ್ಗೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸು ಹಾಗೆ ಅದನ್ನ ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಆ ಟೈಮಲ್ಲಿ ನಾನು ನೀಟಾಗಿ ಸಂಜೆ ಆಗಿರೋದ್ರಿಂದ ಕಸ ಎಲ್ಲ ಗುಡಿಸಿ ನೀಟಾಗಿ ಲೈಟ್ ಹಾಕ್ಬಿಡೋಣ. ಮತ್ತು ಒಂದು ಸ್ವಲ್ಪ ಪಾತ್ರೆ ಇತ್ತು ಫ್ರೆಂಡ್ಸ್, ಅದನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಫ್ರೆಂಡ್ಸ್. ಎಲ್ಲ ಹೌಸ್ ವೈಫ್ ಪರಿಸ್ಥಿತಿನೂ ಹೀಗೆ ಇರುತ್ತೆ ಅನಿಸುತ್ತಲ್ಲ ಫ್ರೆಂಡ್ಸ್. ನಮಗಂತ ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀರಿ, ಒಂದು 10 ಮಿನಿಟ್ಸು 15 ಮಿನಿಟ್ಸು ಆರಾಮಾಗಿ ಕೂತ್ಕೊಳ್ಳೋಣ ಅನ್ನೋ ರೀತಿ ಇರೋದಿಲ್ಲ. ಸೊ ಆ ಟೈಮಲ್ಲೂ ನಾವೇನಾದರೂ ಒಂದು ಹೌಸ್ ವರ್ಕ್ನ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಏನು ಹೇಳ್ತಾರೆ ಅಂತಂದರೆ, ಏನು ಹೌಸ್ ವೈಫು ಮನೇಲೇ ತಾನೇ ಇರ್ತೀಯಾ, ಏನು ಒಂದು ಕಸ ಗುಡಿಸೋದು, ಮನೆ ಒರೆಸೋದು, ಒಂದು ಪಾತ್ರೆ ತೊಳೆಯೋದು, ಒಂದು ಸ್ವಲ್ಪ ಬಟ್ಟೆ ಒಗೆಯೋದಕ್ಕೆ ಎಷ್ಟೋ ಕೆಲಸ ಇದೆ ಅನ್ನೋ ಥರ ನೀವು ಬಿಲ್ಡಪ್ ಕೊಡ್ತೀರಾ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ಸೊ ಆ ಕೆಲಸ ಮಾಡೋರಿಗೆ ಅದರ ಬೆಲೆ ಗೊತ್ತಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಸೊ ಇವಾಗ ಅವ್ರೇನಾದರೂ ಒಂದು ದಿವಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಲೇಡೀಸ್ಗೆ ಹುಷಾರಿಲ್ಲ, ಸೊ ಅವ್ರು ಒಂದು ದಿವಸ ಮನೇಲಿ ಮೇಂಟೈನ್ ಮಾಡ್ತಾರೆ, 2ನೇ ದಿವಸ ಮಾಡ್ತಾರಾ, 3ನೇ ದಿವಸ ಮಾಡ್ತಾರಾ? ಖಂಡಿತ ಅಲ್ಲ, ಅವ್ರು ಒಂದು ದಿವಸ ಮೇಂಟೈನ್ ಮಾಡ್ಬೋದು. ಬಟ್ ಲೇಡೀಸ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಅವ್ರಿಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಸರಿ, ಅಥವಾ ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ, ಅವ್ರಿಗೆ ಏನೇ ಇದ್ದರೂ ಕೂಡ ಅಯ್ಯೋ ಮಕ್ಕಳು ಹಸ್ಕೊಂಡಿರ್ತಾರೆ, ಹಸ್ಬೆಂಡ್ಗೆ ಊಟ ಇಲ್ಲ ಅಂತ ಎದ್ದು ಕೂಡ ಮಾಡ್ತಾರೆ. ಅದು ಲೇಡೀಸಲ್ಲಿ ಇರುವಂಥ ಶಕ್ತಿ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಫುಲ್ಲು ಡ್ರೈ ಆಗಿತ್ತು ಫ್ರೆಂಡ್ಸ್. ಸೊ ಅದು ನಾನು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಹಾಟ್ ವಾಟ್ರಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನಾನಿಲ್ಲಿ ಟ್ಯಾಪ್ ವಾಟ್ರಲ್ಲೇ ನಾನು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಸೊ ಅದು ಡ್ರೈ ಆಗಿತ್ತಲ್ಲ ಫ್ರೆಂಡ್ಸ್, ಫಸ್ಟು ಸ್ವಲ್ಪ ನೀರು ಹಾಕಿ ಫುಲ್ಲು ಫೇಸ್ನ ಒದ್ದೆ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಅದನ್ನ ರಬ್ ಮಾಡಬೇಕು. ರಬ್ ಅಂದರೆ ತುಂಬ ಜೋರಾಗಿ ಮಾಡ್ಬೋದು, ನಿಧಾನಕ್ಕೆ ಮಾಡಬೇಕು. ಇದು ಮುಲ್ತಾನ್ ಮಟ್ಟಿ ಆಗಿರೋದ್ರಿಂದ ಇದರಲ್ಲಿ ಆಯಿಲು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನಾವು ಇದು ಮಾಡುವಾಗ ಸ್ಕ್ರಬ್ ಮಾಡುವಾಗ ಅದು ಏನೋ ನಾವು ಸೋಪ್ ಹಾಕಿ ಮಾಡೋ ಥರನೇ ನಮಗೆ ಫೀಲ್ ಆಗುತ್ತೆ. ಸೊ ನೆಕ್ಸ್ಟು ಅದೆಲ್ಲ ಆದಮೇಲೆ ನೀಟಾಗಿ ನಾನು ಡ್ರೈ ಆಗಿ ಒರೆಸ್ಕೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಲೈಟಾಗಿ ನಾನು ಮಾಯ್ಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ನಾವು ಫೇಸ್ ಪ್ಯಾಕ್ ಹಾಕಿರೋದ್ರಿಂದ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತೆ. ಸೊ ಇದು ಮಾಯ್ಶ್ಚರೈಸರ್ ಹಾಕೋದ್ರಿಂದ ಸ್ವಲ್ಪ ಸ್ಕಿನ್ನು ಮಾಯ್ಶ್ಚರೈಸರ್ ಆಗಿರುತ್ತೆ ಅಂತ ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾವುದೇ ನಾವು ಸ್ಕಿನ್ ಕೇರ್ ಮಾಡಿದಾಗ್ಲೂ ಅಥವಾ ಯಾವುದೇ ಫೇಸ್ ಪ್ಯಾಕ್ ಹಾಕಿದಾಗ್ಲೂ ಕ್ರೀಮ್ನ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅಷ್ಟೇ, ಅದು ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಿಲ್ಲ. ನೆಕ್ಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ. ಇದೇ ನನ್ನ ಸ್ಕಿನ್ ಕೇರ್. ನಾನು ಮನೇಲಿರುವಾಗಲೂ ಅಷ್ಟೇ ಇಷ್ಟೇ ನಾನು ರೆಡಿ ಆಗೋದು. ಜಾಸ್ತಿ ಏನು ಅಪ್ಲೈ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ. ನಾನು ಜಾಸ್ತಿ ಮೇಕಪ್ ಕೂಡ ಮಾಡೋದಿಲ್ಲ. ನಾನು ನ್ಯಾಚುರಲ್ ಆಗಿರೋದಕ್ಕೆ ನನಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಲಿಪ್ ಬಾಮ್ ಹಾಕ್ತಾಯಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.